ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ನಾವು 12ನೇ ಶತಮಾನದ ಪ್ರಸಿದ್ಧ ವೈದ್ಯ ವಚನಕಾರರಾಗಿರುವಂಥ ವೈದ್ಯ ಸಂಗಣ್ಣನವರ ಒಂದು ವಚನವನ್ನು ನೋಡಿದ್ದೀವಿ. ಅವರ 21 ವಚನಗಳನ್ನು ಅರ್ಥೈಸಿಕೊಳ್ಳುವ ನಿಟ್ಟಿನೊಳಗಡೆ ನಾವು ಮೊದಲ ಹೆಜ್ಜೆಯಾಗಿ ಕಳೆದ ಸಂಚಿಕೆಯನ್ನು ನೋಡಿದ್ದೀವಿ. ಇಂದು ಅವರ ಮತ್ತೊಂದು ವಚನವನ್ನು ನಾವು ನೋಡೋದಾದರೆ, ಬಹುಶಃ ವೈದ್ಯ ಸಂಗಣ್ಣನ ವಚನಗಳು ಅಂತಂದರೆ ಅದು ವೈದ್ಯರು ಮಾತ್ರ ಅರ್ಥ ಮಾಡಿಕೊಳ್ಳುವಂಥದ್ದೇನಿಲ್ಲ. ಜನಸಾಮಾನ್ಯರು ಸಹ ಅರ್ಥೈಸುವ ರೀತಿಯೊಳಗಡೆ ವೈದ್ಯ ಸಂಗಣ್ಣನವರು ತಮ್ಮ ವಚನಗಳನ್ನು ರಚನೆ ಮಾಡಿದ್ದಾರೆ. ಕೆಲವು ಬಾರಿ ಅವರು ನಿಗೂಢ ಅರ್ಥದ ರೂಪದಲ್ಲಿ, ಅದರ ಬೆಡಗಿನ ರೂಪದಲ್ಲಿ ವಚನಗಳನ್ನು ಹೇಳ್ತಾ ಹೋಗಿದ್ದಾರೆ. ಕೆಲವು ಬಾರಿ ನೇರವಾಗಿ ಅರ್ಥ ಆಗುವ ರೀತಿಯೊಳಗೆ ವಚನವನ್ನು ರಚಿಸಿದ್ದಾರೆ. ಇವತ್ತು ಅವರ ಒಂದು ವಚನವನ್ನು ತಮ್ಮೆದುರಿಗೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ವಚನ ಈ ರೀತಿ ಇದೆ: ಜಿಹೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ, ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಆಶೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು, ಸರ್ವರಿಗೆಲ್ಲಕ್ಕೂ ಪಾಷಾಂಡಿ ವೇಷಧಾರಿಗಳೆನಿಸುತ್ತಿದೆ ನೋಡ. ಈ ರೋಗ ನಿರೋಗವಾಹುದಕ್ಕೊಂದು ಮದ್ದುಂಟು, ಅದು ಬೇರ 3, ಶಾಖೆ 5, ಎಲೆ 6, ಕೊನೆ 25. ಇಂತಿ ಗಿಡುವ ಸಹ ಮೂಲ ಸಹಿತ ತಂದು ಕಂಗಳ ಕಲ್ಲಿನಲ್ಲಿ ಇರಿಸಿ, ಆನಂದಾಶ್ರಯವೆಂಬ ಜಲವ ನೆರೆದು ಚಿತ್ತಶುದ್ಧವೆಂಬ ಗುಂಡಿಯಲ್ಲಿ ಲಕ್ಷಿಸಿ ಅರೆಯಲಾಗಿ ಮದ್ದು ನೀರೊಳಗಡಗಿತ್ತು. ಕಲ್ಲು ಗುಂಡಿನಲ್ಲಿಗೆ ಸಾಧ್ಯವಲ್ಲದೇ ಹೋಗಿತ್ತು. ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿಗೆ. ಇದು ವಚನ. ಮೇಲ್ನೋಟಕ್ಕೆ ಇದು ಓದಿದ ತಕ್ಷಣ ಅರ್ಥ ಆಗೋದಿಲ್ಲ. ಇಲ್ಲಿ ಅವರು ಹೇಳಬೇಕಾಗಿರುವಂಥದ್ದು, ಅವರು ವೈದ್ಯ ಸಂಗಣ್ಣನವರ ಒಂದು ವಿಶೇಷತೆ ಏನು ಅಂತಂದರೆ, ಆಧ್ಯಾತ್ಮದ ಜೊತೆಗೆ ವೈದ್ಯಕೀಯ ಜ್ಞಾನವನ್ನು ಬೆಸೆಯುವಂಥದ್ದು. ಆಧ್ಯಾತ್ಮದ ಹಿನ್ನೆಲೆ ಇಲ್ಲದೇ ವೈದ್ಯಕೀಯ ಕೊಟ್ಟಂಥವರು ಸಾಕಷ್ಟು ಜನ ಆ ಕಾಲದಲ್ಲಿ ಇದ್ದರು. ವೈದ್ಯಕೀಯ ಪರಿಭಾಷೆಯಲ್ಲೇ ಶುಶ್ರೂಷೆ ನೀಡಿ ಮತ್ತು ಆ ರೋಗಿಗೆ ಅದರವನ್ನು ಅರ್ಥವನ್ನು ತಿಳಿಸ್ಕೊಡುವಂಥದ್ದು, ಮದ್ದನ್ನು ಯಾವ್ಯಾವ ಹಂತದೊಳಗೆ ಯಾವ್ಯಾವ ಪ್ರಮಾಣದೊಳಗೆ ಸ್ವೀಕಾರ ಮಾಡಬೇಕು ಅಂತ ತಿಳಿಸ್ಕೊಡುವಂಥವ್ರು ಸಾಕಷ್ಟು ಜನ ಇದ್ದರು. ಆದರೆ ನಮ್ಮ ವಚನಕಾರರ ವಿಶೇಷತೆ ಏನು ಅಂದರೆ, ಈ ವೈದ್ಯಕೀಯ ಜ್ಞಾನವನ್ನು ಜೊತೆಗೇ ಆಧ್ಯಾತ್ಮಿಕ ವಿಚಾರಗಳನ್ನು ಬೆಸೆಸ್ತಾ ಹೋಗ್ತಾ ಇರೋದು. ಇವತ್ತಿನ ಈ ವಚನದಲ್ಲಿ ನಾವು ಗಮನಿಸ್ತಿರೋದು, ಜಿಹೇಂದ್ರಿಯ ಎಂಬ ರೋಗ ಬಾಯಲ್ಲಿ ಹುಟ್ಟಿ. ಜಿಹೇಂದ್ರಿಯ ಅಂತಂತಂದ್ರೆ ಈ ನಾಲಿಗೆಯೊಳಗೆ ರೋಗ ಹುಟ್ಟತೈತಿ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಇವತ್ತಿಗಾದರೂ ಸಹ ವೈದ್ಯರ ಹತ್ರ ಹೋದ ತಕ್ಷಣ ಫಸ್ಟಿಗೆ ನಾಲಿಗೆ ತೆಗೀರಿ ಅಂತ ಹೇಳ್ತಾರೆ. ನಾಲಿಗೆಯನ್ನು ನೋಡಿ ಅವರು ರೋಗದ ಪ್ರಮಾಣವನ್ನು, ರೋಗದ ತೀವ್ರತೆಯನ್ನು ಅರ್ಥೈಸ್ಕೊಳ್ತಾರೆ. ಯಾಕಂದರೆ ಕೆಲವೊಂದಿಷ್ಟು ಲಕ್ಷಣಗಳು ನಾಲಿಗೆಯೊಳಗೆ, ಆ ರೋಗದ ಲಕ್ಷಣಗಳು ನಾಲಿಗೆಯೊಳಗೆ ಅಡಗಿರ್ತಾವೆ ಅನ್ನೋದು ಇವತ್ತಿನ ವೈದ್ಯ ವಿಜ್ಞಾನಿಗಳು ಅಥವಾ ವೈದ್ಯರು ಸಹ ಒಪ್ಪುತ್ತಾರೆ. ಅದನ್ನೇ ಯಾವ ರೀತಿಯಾಗಿ ಬಳಸ್ತಾರೆ ಇಲ್ಲಿ? ಜಿಹ್ವೆಯ ಮೂಲಕ. ಕೆಲವೊಂದಿಷ್ಟು ರೋಗಗಳು ಎಂಥವಿರ್ತಾವಪ್ಪ ಅಂತಂದ್ರೆ, ನಾಲಿಗೆ ಆಡಿರುವ ಮಾತಿನ ಮೂಲಕವೂ ಕೆಲವು ರೋಗಗಳು ಬರ್ತಾವೆ. ಮಾನಸಿಕ ರೋಗಗಳು ಅಂತ ಅಂದ್ಕೊಳ್ಳೋಣ, ಅಥವಾ ಯಾರೋ ನನಗೇನೋ ಅಂದರು, ಅಥವಾ ನಾನು ಮತ್ತೊಬ್ಬರಿಗೆ ಅಂದೆ ಅನ್ನುವಂಥ ಖಿನ್ನತೆಯನ್ನು ಉಳಿತೈತಲ್ಲ, ಅನ್ನಬಾರ್ದಾಗಿತ್ತು ಅನ್ನೆ. ಈ ಹಿನ್ನೆಲೆಯಿಂದ ಅವರು ಜಿಹೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ. ಅವರು ಮುಂದುವರೆದು ಹೇಳ್ತಾರೆ, ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಗುಹೇಂದ್ರಿಯ ರೋಗ ಚಿತ್ತದಲ್ಲಿ ತತ್ತರಿಸುತ್ತಂದ್ರೆ ಅರ್ಥ, ಗುಹೇಂದ್ರಿಯ ಅಂತಂದರೆ ಇಲ್ಲಿ ನಾವು ಕಾಮ ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಕಾಮ ಪ್ರಚೋದಕವಾದಂಥ ಅಂಗಗಳು ಇವು ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಪ್ರತಿ ಮನುಷ್ಯನು ಚಿತ್ತದೊಳಗಡೆ ಚಿತ್ತ ಸ್ವಚ್ಛವಾಗಿದ್ದಾಗ ಮಾತ್ರ ಯಾವುದೇ ರೀತಿಯಾದಂಥ ರೋಗಗಳು ಬರುವುದಿಲ್ಲ ಅಂಥೇಳಿ ವೈದ್ಯರು ಹೇಳ್ತಾರೆ. ಎಲ್ಲ ರೋಗಗಳಿಗೆ ಮೂಲ ಯಾವುದಪ್ಪ ಅಂದ್ರೆ ಮನಸ್ಸೇ. ಈ ಮನಸ್ಸಿನ ಮೂಲಕನೇ ದೇಹಕ್ಕೆ ರೋಗಗಳು ಬರ್ತಾವೆ. ಮನಸ್ಸು ಪ್ರಬಲವಾಗಿತ್ತು, ಮನಸ್ಸು ಸ್ವಚ್ಛವಾಗಿತ್ತಪ್ಪ ಅಂತಂದ್ರೆ ಅಂಗಕ್ಕೆ ಯಾವುದೇ ರೋಗಗಳು ಬಾಧಿಸೋದು ಅಂಥದ್ದು ಬಹಳ ಕಡಿಮೆ. ಹಾಗಾಗಿ ಚಿತ್ತದಲ್ಲಿ ಈ ಗುಹೇಂದ್ರಿಯ ಏನು ಮಾಡ್ತದೆ, ರೋಗ ಪಸರಿಸ್ತದೆ, ತತ್ತರಿಸ್ತದೆ.
ಇದು ಏನನ್ನು ಸೂಚಿಸ್ತದೆ ಎರಡನೇ ಸಾಲು ಅಂತಂದರೆ, ಸರ್ವರೋಗಕ್ಕೂ ಮೂಲ ಯಾವುದಪ್ಪ ಅಂದರೆ ಮನಸ್ಸು. ಆ ಮನಸ್ಸು ಮತ್ತು ನಾಲಿಗೆ ನೋಡ್ರಿ, ಈ ಚಿತ್ತ ಮತ್ತು ಜಿಹ್ವೆ ಇವೆರಡೂ ಹತೋಟಿಯೊಳಗೆ ಇರಬೇಕು. ಹತೋಟಿಯನ್ನು ಮೀರಿದರೆ ಆ ವ್ಯಕ್ತಿಗೆ ರೋಗಕ್ಕೆ ತುತ್ತಾಗ್ತಾನ ಅನ್ನುವಂಥ ಸಂದೇಶವನ್ನು ಎರಡೇ ಸಾಲಿನಲ್ಲಿ ಎಷ್ಟು ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ. ಹೌದು, ರೋಗ ಬಂದಾಯಿತು. ಈ ಬಂದಂತಹ ರೋಗಕ್ಕೆ ಇಡೀ ಅಂಗವನ್ನು ವ್ಯಾಪಿಸೋದು ಯಾವುದು ಹೇಳ್ತಾರೆ ಮೂರನೇ ಸಾಲಿನಲ್ಲಿ, ಆಶೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು. ಮೊದಲನೇದ್ದು ನಾಲಿಗೆ, ಸಿಕ್ಕದ್ದು ರುಚಿಯಾದಂಥದ್ದು ತಿಂದು ರೋಗಕ್ಕೂ ಮೂಲ ಆಗ್ತದೆ ನಾಲಿಗೆಯಿಂದ. ಯಾವುದನ್ನು ಇವತ್ತು ಜಂಕ್ ಫುಡ್ಸ್ ಅಂತ ಹೇಳ್ತೀವಿ, ಯಾವುದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಹೇಳ್ತಾರಲ್ಲ. ನಾಲಿಗೆ ಒಂದು ರೋಗವನ್ನು ಅಂಗದೊಳಗೆ ಸ್ವೀಕಾರ ಮಾಡುವ ಮಹಾದ್ವಾರ. ಅದು ಬಂತಂದಮೇಲೆ ಈ ಗುಹೇಂದ್ರ ಏನು ಮಾಡ್ತಪ್ಪ ಅಂದ್ರೆ ಚಿತ್ತದೊಳಗಡೆ ಕಾಮದ ಅವಶೇಷಗಳನ್ನು ಇಟ್ಕೊಂಡು ತಿರುಗ್ತಾ ಹೋಗ್ತೈತಿ. ಇದ್ರ ಜೊತೆಗೆ ಒಂದು ಸರ್ತಿ ಇವೆರಡರ ಸಮ್ಮಿಲಿತ ಆಯಿತು ಅಂದರೆ ಜಿಹೆ ಮತ್ತು ಗುಹೇಂದ್ರ ಸಮ್ಮಿಲಿತ ಆಯ್ತು ಅಂದರೆ ಪದೇ ಪದೇ ಬೇಕು ಬೇಕು ಅಂತ ಅನಿಸ್ತದೆ. ಅದೇ ಆಶೆ. ಅದನ್ನು ಮೂರನೇದಾಗಿ ಹೇಳ್ತಾರೆ ಅವರು, ಆಶೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು. ಇದು ನಾಲಿಗೆ ಮತ್ತು ಚಿತ್ರದಾಗ ಅಷ್ಟೇ ಇದ್ದಂಥ ರೋಗ ಆಶೆ ಮೂಲಕ ಇಡೀ ಅಂಗ ತುಂಬ ವ್ಯಾಪಿಸಿಬಿಡ್ತೈತಿ ಅಂತ ಹೇಳ್ತಾರೆ. ನೋಡ್ರಿ, ಅವರು ಹೇಳ್ತಾ ಇರುವಂಥ ಪ್ರತಿಯೊಂದು ಪದಗಳು ಸಹ ಇವತ್ತು ನಾವು ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ರೋಗಕ್ಕೆ ಮೂಲ ದಾರಿನೇ ಇಲ್ಲಿಂದ ಪ್ರಾರಂಭ ಆಗಿರ್ತೈತಿ. ನಾವು ಸೇವಿಸುವಂಥ ಆಹಾರದ ಮೂಲಕವೇ ರೋಗಗಳನ್ನು ನಾವು ಅಂಗದೊಳಗೆ ತೊಗೊಂಡಿರ್ತೀವಿ ಅನ್ನೋದಕ್ಕೆ ಇಲ್ಲಿ ಜಿಹೇಂದ್ರ ಅಂತ ಅಂತಾರೆ. ನಮಗೆ ಮನಸ್ಸು ಸ್ವಚ್ಛ ಇಟ್ಕೊಂಡಿರೋದಿಲ್ಲ, ಮನಸ್ಸಿನಾಗ ಯಾವಾಗಲೂ ಕಾಮಾದಿ ರೋಗಗಳನ್ನು ಅರಿಷಡ್ವರ್ಗಗಳಿಗೆ ನಾವು ದಾಸರಾಗಿರ್ತೀವಲ್ಲ, ಅದು ನಮ್ಮ ಮಾನಸಿಕವಾದಂಥ ಕಾಯಿಲೆಗೆ ಕಾರಣ ಆಗ್ತೈತಿ. ಅದಷ್ಟೇ ಅಲ್ಲ, ಇನ್ನೂ ಬೇಕು ಬೇಕು ಪದೇ ಪದೇ ಒಂದು ಸರ್ತಿ ಯಾವುದೋ ಒಂದು ರುಚಿಕರವಾದಂಥ ಆಹಾರವನ್ನು ತೊಗೊಂಡ್ಬಿಟ್ರೆ ಮತ್ತೆ ಅಲ್ಲಿಗೆ ಹೋಗಿ ಅದೇ ಆಹಾರವನ್ನು ಬೇಡುವಂಥ ಆಶೆ ಏನದಲ್ಲ ಅದು ಇಡೀ ಅಂಗಕ್ಕೆ ವ್ಯಾಪಿಸ್ತದೆ. ಹೀಗೆ ಹೇಳೋದ್ರ ಜೊತೆಗೆ ಅವ್ರು ಹೇಳ್ತಾರೆ, ಇದಕ್ಕೊಂದು ಮದ್ದು ನಾನು ಕಂಡುಹಿಡ್ದೀನಿ ಅಂತ ಹೇಳ್ತಾರೆ ವೈದ್ಯ ಸಂಗಣ್ಣನವರು. ಇಂತಹ ಒಂದು ರೋಗಕ್ಕೆ ನಾನು ಮದ್ದು ಕಂಡುಹಿಡ್ದೀನಿ. ಅದು ಏನು ಮಾಡ್ತದೆ, ಈ ರೋಗ ಎಲ್ಲರಿಗೂ ಒಬ್ರಿಗಿಬ್ರಿಗೆ ಅಂತಲ್ಲ, ಇದು ಎಲ್ಲರನ್ನೂ ವ್ಯಾಪಿಸ್ಕೊಂಡು ಇವರು ಪಾಷಾಂಡಿಗಳು ಮಾಡಿಬಿಟ್ಟದ ಅಂತ ಹೇಳ್ತಾರೆ. ಸರ್ವರಿಗೆಲ್ಲಕ್ಕೂ ವಾಷಾಂಡಿ ವೇಷಧಾರಿಗಳೆನಿಸುತ್ತಿದೆ ನೋಡ, ಇವನ್ನ ಯಾರು ಈ ರೋಗಕ್ಕೆ ಒಳಪಟ್ಟಾರ ಅವರೆಲ್ಲ ಪಾಷಾಂಡಿಗಳ ಹಂಗೆ ಕಾಣಿಸ್ತಾರ ಅಂತ ಹೇಳ್ತಾರೆ. ಈ ರೋಗ ನಿರೋಗ ಹೊಕ್ಕೊಂದು ಮದ್ದುಂಟು. ಇಂಥ ರೋಗ ನಿಮ್ದೇನು ದೇಹವನ್ನು ವ್ಯಾಪಿಸಲ್ಲ, ಇದನ್ನು ನಿರೋಗ ಮಾಡೋಕೆ ಒಂದು ಮದ್ದು ನಾನು ಕಂಡು ಹಿಡ್ದೀನಿ ಅಂತ ಹೇಳ್ತಾರೆ ಅವರು. ಏನದು? ಅದು ಬೇರು 3 ಭಾಳ ಸ್ವಲ್ಪ ಒಗಟಿನ ರೂಪದಲ್ಲಿ ಇದ್ದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭನೂ ಆಗ್ತದೆ, ಅಷ್ಟೇನು ಕಷ್ಟ ಅನ್ನಲ್ಲ. ಬೇರು 3 ಅಂತಾರೆ. ರೋಗದ ಮೂಲ ಯಾವುದು, ಯಾವ ಹಂತದೊಳಗೆ ಬಂದೈತೆ ಅದು? ಈ 3 ರೀತಿಯಾದಂತಹ ರೋಗದ ದ್ವಾರಗಳನ್ನು ಕೊಟ್ಟರವರು, ಜಿಹ್ವೆ, ಗುಹೆ ಮತ್ತು ಆಶೆ. ಈ 3 ಬೇರು ಅಂತ ಹೇಳ್ತಾರೆ ಅವರು. ಇವು 3 ಇದ್ರ ಮೂಲಕನ ರೋಗ ಉಲ್ಬಣಗೊಂಡೈತಿ. ಈ 3 ಬೇರುಗಳು ಶಾಖೆ 5 ಶಾಖೆಗಳದಾವಂಥವು. ಅಂದರೆ ಈ ಆಶೆಗೆ ಮಿತಿ ಇಲ್ಲ ಅಂತ ಹೇಳ್ತಾರಲ್ಲ, ಈ ಆಶೆಯ ಮೂಲಕವಾಗಿ 5 ಅಂದರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಏನು ಮಾಡ್ತಪ್ಪ ಅಂದ್ರೆ ಅವುಗಳು ರೋಗವನ್ನು ಆಹ್ವಾನಿಸ್ತವೆ. ಈಗ ನೋಡ್ರಿ, ಸಾಮಾನ್ಯವಾಗಿ ನಾವು ಕರೋನಾದ ಬಂದಾಗ ಸ್ಪರ್ಶದ ಮೂಲಕ ಬಂತು, ಉಸಿರಿನ ಮೂಲಕ ಬಂತು. ಅದೇ ರೀತಿಯಾಗಿ ನಾವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾವು ಸ್ಪರ್ಶಿಸೋ ಮೂಲಕ ನಮ್ಮ ದೇಹಕ್ಕೆ ತಗೋತೀವಿ, ಗಾಳಿ ಮೂಲಕ ತಗೋತೀವಿ. ಹಾಗೆ 5 ಪಂಚೇಂದ್ರಿಯಗಳು, ಕೇವಲ 2 ಅಂತಲ್ಲ, ಎಲ್ಲ ಪಂಚೇಂದ್ರಿಯಗಳೇನಿದಾವಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಇವೆಲ್ಲ ಚರ್ಮ, ಇವುಗಳ ಮೂಲಕವಾಗಿ ನಮ್ಗೆ ರೋಗಗಳು ಬರ್ತದೆ. ಅಂದರೆ ರೋಗ ಬೆಳೆಯೋದು 3ರಿಂದ, ಅದು ಶಾಖೆಗಳಾಗೋದು 5ರಿಂದ, ಎಲೆ 6 ಅರಿಷಡ್ವರ್ಗಗಳು. ಅವು 6 ಎಲೆ ಅಂತಂದ್ರೆ ಅವು ಎಲೆ ಏನು ಮಾಡ್ತೈತಿ, ಆ ಬೇರಿನ ಸಲುತೈತದು, ಆ ಸಸ್ಯವನ್ನು ಸಲುತೈತಿ. ಈ ಅರಿಷಡ್ವರ್ಗಗಳು ನಮ್ಮನ್ನು ರೋಗವನ್ನು ಇನ್ನೂ ಹೆಚ್ಚೆಚ್ಚು ಬೆಳೆದಕ್ಕೆ ನಮ್ಮ ಒಳಗಡೆ ಇರುವಂಥ ರೋಗವನ್ನು ಬೆಳೆಸ್ತದೆ. ಕೊನೆಗೆ 25 ಅಂದ್ರೆ ಆ ಟೊಂಗಳು ಏನು ಗಿಡ ಬೆಳೆದು ನಿಂತಿರ್ತಲ್ಲ, ಅವು 25 ಶಾಖೆಗಳಾಗಿರ್ತವೆ. 25 ಅಂದ್ರೆ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು 5, ಆಮೇಲೆ ಜ್ಞಾನೇಂದ್ರಿಯಗಳು. ಇವು ಎಲ್ಲವೂ ಸೇರಿ ಆ ರೋಗವನ್ನುವಂಥ ಆ ಮರವನ್ನು ಬೆಳೆಸ್ತಾ ಇದ್ದಾವೆ. ಎಲ್ಲಿ? ನಮ್ಮ ಅಂಗದಲ್ಲಿ. ಇದು ಹೋಗ್ಬೇಕಾದ್ರೆ ಏನು ಮಾಡಬೇಕು?
ಆ ಬೆಳೆದು ನಿಂತಿರುವಂಥ ಮರವನ್ನು ಬುಡ ಸಮೇತ ಕಿತ್ತಬೇಕು ಅಂತ ಹೇಳ್ತಾರೆ ಅವರು. ಹೇಳ್ತಾರೆ ಮುಂದಿನ ಸಾಲಲ್ಲಿ, ಇಂತಿ ಗಿಡವ ಸಹ ಮೂಲ ಸಹಿತ ತಂದು, ನೋಡಿ ಮೂಲ ಸಹಿತ ಅಂದ್ರೆ ಬೇರೆ ಧರಿಸ್ಲಿಕ್ಕೆ ಕಿತ್ತಬೇಕು ಅದನ್ನು ತಂದು ಕಂಗಳ ಕಲ್ಲಿನಲ್ಲಿ ಇರಿಸಿ. ಕಂಗಳ ಕಲ್ಲು ಅಂತಂದ್ರೆ ಇದು ಇಷ್ಟಲಿಂಗ. ಇವನು ಅಷ್ಟು ಕಿತ್ತಬೇಕು. ಕಿತ್ತಿ ಎಲ್ಲಿ ಅರಿಬೇಕು ಅದನ್ನು? ಇಷ್ಟಲಿಂಗದ ತದೇಕ ದೃಷ್ಟಿಯಿಂದ ನಾವು ನೋಡ್ತಾ ಹೋದಾಗ ನಿಮ್ಮ ಚಿತ್ತ ಶುದ್ಧಿ ಆಗ್ತದೆ. ನಿಮ್ಮ ಮಾತುಗಳು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನಿಮ್ಮ ನಾಲಿಗೆನೂ ಶುದ್ಧ ಆಗ್ತೈತಿ. ಎತ್ತೆತ್ತ ನೋಡಿದತ್ತ ನೀನೇ ದೇವ ಅನ್ನುವಂಥ ಕಂಗಳು ಸಹ ಶುದ್ಧ ಆಗ್ತಾವು. ಅವರ್ಯಾರು ಇವರ್ಯಾರು ಅನ್ನೋದೇ ಇವನಮ್ಮ ಅನ್ನುವಂಥ ಭಾವ ಶುದ್ಧಿ ಆಗ್ತದೆ. ಇವ್ರು ಏನು ಹೇಳಿದಲ್ಲ 25 ಪಟ್ಟಿಗಳ ಪ್ರಕಾರ ಅವು 25ನೂ ಶುದ್ಧ ಆಗಿಬಿಡ್ತಾವೆ. ಅವಾಗ ಅರಿಷಡ್ವರ್ಗಗಳೂ ಮಾಯ ಆಗ್ತಾವು. ಈ ರೀತಿಯಾದಂಥ ಪಂಚೇಂದ್ರಿಯಗಳು ಶುದ್ಧ ಆಗ್ತಾವು. ಇದು ಆಯ್ತಪ್ಪ ಅಂದರೆ ಎದ್ರ ಮೂಲಕ ಆಗ್ತೈತಿದು ನೋಡಿರಿ, ಕಂಗಳ ಕಲ್ಲಿನಲ್ಲಿ ಇರಿಸಿ ಆನಂದಾಶ್ರಯವೆಂಬ ಜಲವನ್ನೆರಿದು. ಇದು ಆನಂದಾಶ್ರಯ ಜಲ ಅಂತಂದ್ರೆ ಈ ಇಷ್ಟಲಿಂಗದ ಮೂಲಕವಾಗಿ ಪಡೆಯುವಂತಹ ಅಮೃತ ರಸ ಅಂತ ಏನು ವಚನಕಾರರು ಹೇಳ್ತಾರಲ್ಲ, ಹಡಪದಪ್ಪನ ಲಿಂಗವನ್ನು ವಚನದಾಗ ಹೇಳ್ತಾರೆ. ಅದನ್ನು ಇವತ್ತು ವೈದ್ಯಕೀಯ ಸೈನ್ಸ್ದೊಳಗೆ ನಾವು ಮೆಲಾಟಿನಿನ್ ಅಂತ ಹೇಳ್ತೀವಿ. ಅದು ಸ್ರವಿಸ್ತದಲ್ಲ, ಅದರೊಳಗೆ ಅರಿಬೇಕು ಇದನ್ನು ಅಂತ ಹೇಳ್ತಾರೆ. ಅಂದರೆ ಇದು ಇಷ್ಟಲಿಂಗ ಪ್ರೊಸೆಸ್ನೊಳಗೆ ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಅರೆದು ಚಿತ್ತ ಶುದ್ಧವೆಂಬ ಗುಂಡಿಯಲ್ಲಿ ಲಕ್ಷಿಸಿ ಅರೆಯಲಾಗಿ, ಅದರೊಳಗೆ ಚಿತ್ತ ಶುದ್ಧಿಗಳನ್ನು ಗುಂಡಿಯೊಳಗೆ ಅರಿತೀವಿ ಅಂತ ಹೇಳ್ತಾರೆ. ಅದೇ ಅಲ್ಲಿಗೆ ಬಂದರು ಮತ್ತೆ ಯಾವುದು ಮಿದುಳಿನ ಒಳಗಿರುವಂಥ ಪಿಟ್ಯೂಟರಿ ಗ್ರಂಥಿಯ ಮೂಲಕ ಸ್ರವಿಸುವಂಥ ಮೆಲಾಟಿನಿನ್ಗೆ ಅಲ್ಲಿ ಹೇಳ್ತಾರೆ ಅವರು. ಮದ್ದು ನೀರೊಳಗಡೆಗಿತ್ತು. ದೇಹ 73% ನೀರದೆ. ಈ ಮದ್ದು ಏನಾಗ್ತದೆ? ನೀರೊಳಗಡೆಗಿತ್ತು. ಕಲ್ಲು ಗುಂಡಿನಲ್ಲಿಗೆ ಸಾಧ್ಯವಲ್ಲದೆ ಹೋಯಿತು. ಕಲ್ಲು ಗುಂಡಿಗೆ ಅಂತಂದ್ರೆ ಯಾವುದು ನಾವು ಹೇಳಿದ್ವಲ್ಲ, ಈ ಮೆಲಾಟಿನಿನ್ ಸಹಿಸುವಂಥ ಈ ಪೀನಿಯಲ್ ಗ್ಲ್ಯಾಂಡ್ ಏನದಲ್ಲ ಅದಕ್ಕೆ ಸಾಧ್ಯ ಅನ್ನೋದು ಅದು ಸಾಕಾಯ್ತು. ಒಂದು ಹನಿ ಸ್ರವಿಸಿಬಿಟ್ರೆ ಈ ರೋಗ ಹೋಗ್ತೈತಿ. ಮರಳು ಶಂಕರ ಪ್ರಿಯ ಸಿದ್ಧರಾಮ ಲಿಂಗದಲ್ಲಿಗೆ. ನೋಡ್ರಿ ಎಷ್ಟು ಸ್ಪಷ್ಟ ಹೇಳ್ತಾರೆ. ರೋಗ ಎಲ್ಲಿ ಹೋಗ್ತೈತೆ? ಅದು ಲಿಂಗದ ಕಡೆ ಹೋಗ್ಬಿಡ್ತೈತಿ. ಲಿಂಗದ ಕಡೆ ಹೋಯ್ತಪ್ಪ ಅಂತಂದರೆ ಎಲ್ಲವೂ ಶುದ್ಧ ಆಗ್ತೈತಿ. ಲಿಂಗ ಅಂತಂತಂದ್ರೆ ಶುಭಕಾರಕವಾಗ್ತದೆ. ಇಷ್ಟು ನಿಗೂಢದ ರೀತಿ ಒಳಗಡೆ ವೈದ್ಯ ಸಂಗಣ್ಣವರು ವೈದ್ಯಕೀಯ ಪದ್ಧತಿಯನ್ನು ಮತ್ತು ರೋಗವನ್ನು ನಿರೋಗ ಮಾಡುವಂಥ ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ವೈದ್ಯ ಸಂಗಣ್ಣನವರ ವಚನದ ಅನುಭವ. ಇಂಥ ಅನೇಕ ವಚನಗಳೊಳಗೆ ನಾವು ವೈದ್ಯ ಸಂಗಣ್ಣನವರ ರೋಗವನ್ನು ಕಳೆದುಕೊಳ್ಳುವಂಥ ವಿಚಾರವನ್ನು ಅವರು ಹೇಳ್ತಾ ಬರ್ತಾರೆ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ವೈದ್ಯ ಸಂಗಣ್ಣನವರ ಮತ್ತೊಂದು ವಚನದೊಂದಿಗೆ ತಮ್ಮೆದುರಿಗೆ ಹಾಜರಾಗ್ತೀನಿ. ಈಗಾಗಲೇ ಹೇಳಿರೋ ಹಾಗೆ ಇಂತಹ ವೈದ್ಯಕೀಯ ಪರಿಜ್ಞಾನವನ್ನು ಹೊಂದಿರುವಂಥ ಕನ್ನಡದ ವಚನಗಳನ್ನು ನಾವು ಜಗತ್ತಿನಾದ್ಯಂತ ತಿಳಿಪಡಿಸಬೇಕಾಗಿದೆ. ನಮಗೆ ಭಾರತೀಯ ಪುರಾತನ ವೈದ್ಯರು ಅಂತಂದ ತಕ್ಷಣ ಸುಶ್ರುತ, ಚರಕ ಬರೀ ಇವರೇ ಗೊತ್ತಾಗ್ತಾರೆ. ಇನ್ನೂ ಹಿಂದ್ ಕಡೆ ಹೋದ್ರಪ್ಪ ಅಂತಂದ್ರೆ ಪತಂಜಲಿಗಳು ಗೊತ್ತಾಗ್ತಾರೆ. ಬಟ್ ನಿಜವಾಗಿಯೂ ಅವರ ಯೋಗ್ಯತೆಗೆ ಅನುಗುಣವಾಗಿ ವೈದ್ಯಕೀಯ ವಿಭಾಗದೊಳಗೆ ಕಾರ್ಯನಿರ್ವಹಿಸಿರುವಂಥ ನಮ್ಮವರೇ ಆಗಿರುವಂಥ ಕನ್ನಡಿಗರಾಗಿರುವಂಥ ವೈದ್ಯ ಸಂಗಣ್ಣನವರು ವಿಚಾರಗಳನ್ನು ನಾವು ಜಗತ್ತಿಗೆ ತಿಳಿಸಬೇಕು ಅಂತಂದರೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸ್ರಿ. ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕವಾಗಿ ವಚನಗಳಲ್ಲಿರುವಂಥ ವೈಜ್ಞಾನಿಕ ಅಂಶಗಳನ್ನು ಪಡೆಯುವ ಮೂಲಕ ತಾವು ನನ್ನನ್ನು ಬೆಂಬಲಿಸ್ತೀರಿ ಅಂಥೇಳಿ ಭಾವಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.